ನಡೆಯಲಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಅಭ್ಯರ್ಥಿಯೂ ಆದಂತಹ ಸನ್ಮಾನ್ಯ ಪದ್ಮರಾಜ್ ಪೂಜಾರಿಯವರ ಪರವಾಗಿ ಇಂದು ನಾವು ಪುತ್ತೂರಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಲೋಕಸಭಾ ಕ್ಷೇತ್ರದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ಪೂಜಾರಿ ಅವರ ಪರವಾಗಿ ನಾವು ಇವತ್ತಿಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಗ್ಯಾರಂಟಿಗಳ ಯೋಜನೆಗಳನ್ನು ಮಹಿಳೆಯ ಪರವಾಗಿ ಇವತ್ತು ಕೊಟ್ಟಿದೆ, ಅದರ ಬಗ್ಗೆ ನಾವು ಹೇಳಲಿಕ್ಕಿದ್ದೇವೆ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಮಹಿಳೆಯರ ಪರವಾಗಿದ್ದ ಸರ್ಕಾರ. ಅನೇಕ ಮಹಿಳಾ ಪರ ಯೋಜನೆಗಳನ್ನು ಜಾರಿಗೆ ತಂದ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಿ ಆಗಿದ್ದಾಗ ಅನೇಕ ಯೋಜನೆಗಳನ್ನು ಮಹಿಳಾ ಪರವಾಗಿ ತಂದ ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ. ಅದೇ ರೀತಿ ರಾಜೀವ್ ಗಾಂಧಿ ಅವರು ಪ್ರಧಾನಿ ಆಗಿದ್ದಾಗ ಸ್ಥಳೀಯಾಡಳಿತ ಸಂಸ್ಥೆಗಳಲ್ಲಿ ಮಹಿಳಾ ಮೀಸಲಾತಿ ಮುಖಾಂತರ ಇವತ್ತು ಅನೇಕ ಮಹಿಳೆಯರಿಗೆ ಒಂದು ಪಂಚಾಯತ್ ಸದಸ್ಯರಾಗಲಿಕ್ಕೆ, ಈಗ ನನಗೆ ಕೂಡ ನಾನು ಜಿಲ್ಲಾ ಪಂಚಾಯತ್ 2 ಬಾರಿ ಸದಸ್ಯ ಆಗಲಿಕ್ಕೆ ಕೂಡ ಆ ಮೀಸಲಾತಿಯ ಕಾರಣ ಎಲ್ಲ ಹಿಂದುಳಿದ ವರ್ಗಗಳಿರ್ಬೋದು, SC ST ಇರ್ಬೋದು, ಎಲ್ಲರಿಗೂ ಕೂಡ ಒಂದು ಅವಕಾಶ ಸಿಕ್ಕಿದ್ದು ಅದು ಕಾಂಗ್ರೆಸ್ ಸರ್ಕಾರ ಕೊಟ್ಟ ಒಂದು ಯೋಜನೆಯಿಂದ. ಅದೇ ರೀತಿ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಸಾರಿ ಗ್ಯಾರಂಟಿಗಳನ್ನು ಕೊಟ್ಟಿದೆ. ಯಾಕೆ ಗ್ಯಾರಂಟಿಗಳನ್ನು ಕೊಟ್ಟಿದೆ ಹೇಳಿದರೆ, ಈ 10 ವರ್ಷ BJP ಆಡಳಿತದಿಂದ ಅನೇಕ ನಾವು ದಿನೋಪಯೋಗಿ ಅಡುಗೆ ಇದು ಸಾಮಾನುಗಳಿರ್ಬೋದು, ಪೆಟ್ರೋಲ್ ಡೀಸೆಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಎಲ್ಲರ ಬೆಲೆ ಏರಿಕೆ ಗಗನಕ್ಕೇರಿದೆ. ಇದನ್ನು ನಿಯಂತ್ರಣ ಒಂದು ಗ್ಯಾರಂಟಿ ಒಂದು 2,000 ರೂಪಾಯಿ ಮಹಿಳೆಗೆ ಗೃಹಲಕ್ಷ್ಮಿ ಮುಖಾಂತರ ಬಂದರೆ ಆ ಒಂದು ಸರಿದೂಗಿಸ್ಬೋದು ಅಂತ, ಬೆಲೆ ಏರಿಕೆಯನ್ನು ಸರಿದೂಗಿಸ್ಬೋದು ಅನ್ನುವ ನಿಟ್ಟಿನಲ್ಲಿ ಈ ಅನೇಕ ಗ್ಯಾರಂಟಿಗಳನ್ನು ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ಈ ಒಂದು ಗ್ಯಾರಂಟಿಗಳನ್ನು ಫಸ್ಟಿಗೆ ಇಲೆಕ್ಷನ್ ಆಗೋ ಮುಂದೆ ಹೇಳಿದರು, ನಂತರ ಅದನ್ನು ಜಾರಿಗೆ ಕೂಡ ತಂದಿದ್ದಾರೆ. ಅದರಲ್ಲಿ ಗೃಹಜ್ಯೋತಿ ಮುಖಾಂತರ 200 ಯೂನಿಟ್ ವಿದ್ಯುತ್ ಕೂಡ ಎಲ್ಲ ಒಂದು ಮನೆಗೆ ಫ್ರೀ. ಆಗ ಒಂದು ಮಹಿಳೆ ಒಂದು ಮನೆ ನಡೆಸೋದು, ಈಗ ವಿದ್ಯುತ್ ಬಿಲ್ ಜಾಸ್ತಿ ಕಟ್ಟಲಿಕ್ಕೆ ಬರುವುದಲ್ಲಿ ತುಂಬ ಅದನ್ನು ಟೆನ್ಷನ್ ಮಾಡೋದು ಆ ಮನೆಯ ಮಹಿಳೆ. ಯಾಕೆಂದರೆ ಒಂದು ಲೈನ್ ಮ್ಯಾನ್ ಬಂದು ಫೀಸ್ ಇದನ್ನು ಕಟ್ಟದಿದ್ದರೆ ಆ ಮನೆಯ ಫ್ಯೂಸನ್ನು ಕೂಡ ಕೊಂಡೋಗ್ತಾರೆ. ಆಗ ಮಹಿಳೆಯಲ್ಲಿ ತುಂಬ ಕಷ್ಟ ಅನುಭವಿಸ್ತಾಳೆ. ಈ ಒಂದು ಮುಖಾಂತರ ಅನೇಕ ಈಗ ಗ್ರಾಮಾಂತರದ ಇರ್ಬೋದು, ಪೇಟೆಯಲ್ಲಿ ಇರ್ಬೋದು 200 ಯೂನಿಟ್ ಫ್ರೀ ಆದ ಕಾರಣ ಅದು ಮಹಿಳೆಗೆ ಆ ಮನೆಗೆ ಒಂದು ಆಧಾರವಾಗಿ ನಿಂತಿದೆ. ಅದೇ ರೀತಿ ಗೃಹಲಕ್ಷ್ಮಿ ಒಂದು ಮನೆಯೊಡತಿಗೆ 2,000 ರೂಪಾಯಿ ಒಂದು ಸಿಕ್ಕಿದಾಗ ಅದು ದೊಡ್ಡ ಒಂದು ಮೊತ್ತ. ಅನೇಕ ಮಹಿಳೆಯರಿಗೆ ಇದರಿಂದ ತುಂಬ ಪ್ರಯೋಜನ ಆಗಿದೆ. ಯಾಕೆಂದರೆ ಈಗಾಗಲೇ ನಾವು ಅನೇಕ ಕಡೆ ಫೀಲ್ಡಿಗೆ ಹೋಗುವಾಗ ಗೊತ್ತಾಗ್ತದೆ, ಆ 2,000 ಬಂದದ್ದು ಮನೆಗೆ ಬೇಕಾಗುವ ಸಾಮಾನು ಖರೀದಿ ಇರ್ಬೋದು, ಮಕ್ಕಳ ಫೀಸ್ ಇರ್ಬೋದು, ಅಥವಾ ಬೇರೆ ಬೇರೆ ಸ್ಕೀಮಿಗೆ ಸೇರಿ ಮನೆಗೆ ಬೇಕಾಗುವ ಮಂಚ ಇರ್ಬೋದು, ಫ್ರಿಡ್ಜ್ ಇರ್ಬೋದು, TV ಇರ್ಬೋದು, ಇದೆಲ್ಲವನ್ನು ಖರೀದಿ ಮಾಡಲಿಕ್ಕೆ ಆಗ್ತದೆ. ಇಲ್ಲದ್ರೆ ಯಾರಾದರೂ ಮನೆಯ ಗಂಡ ಇರ್ಬೋದು ಅಥವಾ ಸಹೋದರನಲ್ಲಿ ಹಣ ಕೇಳಬೇಕು. ಆಗ ಮನೆಯ ಗಂಡಸರು ಹಣ ಕೊಡೋದು ಹೇಳಿದರೆ ಯಾರಿಗೂ ಕೂಡ ಹಾಗೆ, ಮನೆಯಲ್ಲಿ ಹಣ ಕೇಳಿದರೆ ಅವರು ಬೇಸರ ಆಗ್ತದೆ, ಬೈತಾರೆ, ಏನಾದರೂ ಒಂದು ಇದು ಮಾಡ್ತಾರೆ. ಆದರೆ ಇದು ಮಹಿಳೆಗೆ ಅವರ ಅಕೌಂಟಿಗೆ ನೇರವಾಗಿ ಬೀಳುವ ಕಾರಣ ಆ ಮಹಿಳೆಗೆ ಒಂದು ಎಲ್ಲದಕ್ಕೂ ಒಂದು ಉಳಿತಾಯ ಮಾಡುವ ಇದಾಗ್ತದೆ. ಮತ್ತು ಮಕ್ಕಳ ಫೀಸ್ ಕಟ್ಟಿ ಎಲ್ಲದಕ್ಕೂ ಕೂಡ ತುಂಬ ಪ್ರಯೋಜನ ಆಗಿದೆ. ತುಂಬ ಕಡೆಗೆ ಫೀಲ್ಡಿಗೆ ಹೋಗುವಾಗ ಕೂಡ ಹಾಗೆ ಮಹಿಳೆಯರಿಗೆ ತುಂಬ ಖುಷಿಯಲ್ಲಿದ್ದಾರೆ. ಎಲ್ಲ ಕಡೆ ಕೂಡ ನಮಗೆ ತುಂಬ ಪಾಸಿಟಿವ್ ಆಗಿ ಅದು ಕಾಣ್ತಾ ಉಂಟು. ಯಾಕೆಂದರೆ ನಮಗೆ 2,000 ತುಂಬ ಪ್ರಯೋಜನ ಆಯಿತು ಇದು ಬಂದದ್ದು. ಅಂದರೆ ಮಕ್ಕಳಲ್ಲಿ ಕೇಳಲಿಕ್ಕೆ ಆಗೋದಿಲ್ಲ, ಕೆಲವರಿಗೆ ದುಡಿಲಿಕ್ಕೆ ಆಗೋದಿಲ್ಲ, ಅಂಥವರಿಗೆ ಅವರ ಮೆಡಿಸಿನ್ ತಗೊಳ್ಳಿಕ್ಕೆ ಇರ್ಬೋದು, ಮಕ್ಕಳ ಫೀಸ್ ಕಟ್ಟಲಿಕ್ಕೆ ಇರ್ಬೋದು. ಈಗ 8 ತಿಂಗಳ ಒಂದು 16,000 ಮಹಿಳೆಗೆ ಬಂದಿದೆ. ಆದರೂ ಅವರಿಗೆ ತುಂಬ ಇದರಿಂದ ಪ್ರಯೋಜನ ಆಗಿದೆ. ಅದೇ ರೀತಿ ಅನ್ನಭಾಗ್ಯ ಕೂಡ, ಅಕ್ಕಿ ಒಂದು ಬಡವರಿಗೆ ಊಟ ಮಾಡಬೇಕಿದ್ರೆ ಒಂದು ದುಡ್ಡು ತರಬೇಕು, ಅಥವಾ ಬೇರೆ ಒಂದು ಮನೆಯಲ್ಲಿ ದುಡಿಯೋರು ಯಾರು ಇಲ್ಲದಿದ್ದರೆ ಅವರಿಗೆ ಅನ್ನಕ್ಕೆ ಕೂಡ ತುಂಬ ಕಷ್ಟ. ಈ ಅನ್ನಭಾಗ್ಯದಿಂದ ಅವರಿಗೆ ಒಂದು ನೆಮ್ಮದಿಯಿಂದ ಎಲ್ಲ ಮನೆಯ ಸದಸ್ಯರು ಏಜ್ ಆದವರು ಯಾರಿದ್ರು ಅವರಿಗೆ ಊಟ ಮಾಡ್ಬೋದು. ಅದೇ ರೀತಿ ಉಳಿದ ಹಣವನ್ನು ಅವರಿಗೆ ಕೊಡ್ತಾರೆ, ಅಕೌಂಟಿಗೆ ಬೀಳ್ತದೆ. ಅದರಿಂದ ಅವರಿಗೆ ತರಕಾರಿ ಇರ್ಬೋದು, ಬೇರೆ ಬೇರೆ ಸಾಮಾನನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಶಕ್ತಿ ಯೋಜನೆ ಕೂಡ ಒಂದು ದೊಡ್ಡ ಮಹಿಳೆಯರಿಗೆ ಎಲ್ಲ ಒಂದು ಕ್ಷೇತ್ರ ದರ್ಶನ ಮಾಡಲಿಕ್ಕೆ, ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗದವರು ಕೂಡ ಈ ಒಂದು ಯೋಜನೆಯಿಂದ ಬೇರೆ ಬೇರೆ ಕಡೆ ಎಲ್ಲ ದೇವಸ್ಥಾನದ ದರ್ಶನ ಮಾಡಿದ್ದಾರೆ. ಅದೇ ರೀತಿ ಈಗ ಜಾಬಲ್ಲಿ ಇದ್ದವರು ಇರ್ಬೋದು, ಈಗ ಮಂಗಳೂರಲ್ಲಿ ಜಾಬಲ್ಲಿ ಅಥವಾ ಬೇರೆ ಬೇರೆ ಇದ್ದವರು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿ ಒಂದು ಬಸ್ಸಿಗೆ ಕೊಡುವ ಹಣವು ಕೂಡ ಅವರಿಗೆ ಉಳಿತಾಯ ಆಗ್ತದೆ. ಅಥವಾ PGಯಲ್ಲಿ ಅವ್ರು ನಿಲ್ಲಬೇಕಾಗಿತ್ತು, ಈಗ PG ಹಣ ಕೂಡ ಇಲ್ಲ, ಮನೆಗೆ ವಾಪಸ್ ಬರುವಂಥ ಈ ಒಂದು ಶಕ್ತಿ ಯೋಜನೆಯಿಂದ ಅವರಿಗೆ ತುಂಬ ಅನುಕೂಲ ಆಗಿದೆ.
ಹೆಚ್ಚಿನವರಿಗೆ ದುಡಿಯೋರಿಗೆ ಕೂಡ ಹಾಗೆ ಅಷ್ಟು ಅವರಿಗೆ ಹಣ ಉಳಿತಾಯ ಆಯಿತು. ಅದೇ ರೀತಿ ಯುವ ನಿಧಿ, ಈಗ ಒಂದು ಡಿಗ್ರಿ ಆದ ಕೂಡಲೇ ಕೆಲಸ ಸಿಗುವುದಿಲ್ಲ, ಅನೇಕ ಜನರು ಈಗ ಉದ್ಯೋಗ ಇಲ್ಲದೆ ತುಂಬ ಜನ ಇದ್ದಾರೆ. ಅವರಿಗೆ ಈ ಒಂದು ಯುವ ನಿಧಿಯ ಮುಖಾಂತರ 3,000 ರೂಪಾಯಿ ಅವರಿಗೆ ತುಂಬ ಹೆಲ್ಪ್. ಯಾಕೆಂದರೆ ಬೇರೆ ಬೇರೆ ಜಾಬಿಗೆ ಅವ್ರು ಅಪ್ಲೈ ಮಾಡಬೇಕಿದ್ರು ತುಂಬ ಸೈಬರಿಗೆ ಇರ್ಬೋದು ಅಥವಾ ಪ್ರಿಂಟಿಂಗ್ ಅವರಿಗೆ ಇರ್ಬೋದು, ಎಲ್ಲದಕ್ಕೂ ಅವರು ಹಣ ಕೊಡಬೇಕಾಗ್ತದೆ. ಅಂಥವರಿಗೆ ಇದು ತುಂಬ ಪ್ರಯೋಜನ ಆಗಿದೆ. ಈ 5 ಗ್ಯಾರಂಟಿಗಳು ಕೂಡ ಮಹಿಳೆಯರಿಗೆ, ಹೆಚ್ಚಿನ ಮಹಿಳೆಯರು ಇದರಿಂದ ತುಂಬ ಪ್ರಯೋಜನಕಾರಿಯಾಗಿದೆ ಅನ್ನುವ ಮಾಹಿತಿ ನಾವೀಗಾಗಲೇ ಫೀಲ್ಡಿಗೆ ಹೋದವರಿಗೆ ಎಲ್ಲರಿಗೂ ಕೂಡ ಇದರ ಅನುಭವ ಆಗಿದೆ. ಎಲ್ಲ ಕಡೆ ಕೂಡ ಇದರ ಒಂದು ಪ್ರಯೋಜನ ಸಿಕ್ಕಿದ ಕಾರಣ ಎಲ್ಲ ಮಹಿಳೆಯರು ಇವತ್ತು ಕಾಂಗ್ರೆಸ್ ಪರವಾಗಿದ್ದಾರೆ. ಎಲ್ಲ ಮಹಿಳೆಯರ ಗ್ಯಾರಂಟಿಯಿಂದ ಅನೇಕರು ತುಂಬ ಖುಷಿಯಲ್ಲಿ ನಾವು ಇವತ್ತು ಈ ಸಾರಿ ಕಾಂಗ್ರೆಸ್ಗೆ ವೋಟ್ ಹಾಕುವುದು ಅನ್ನುವ ಹೇಳಿಕೆಯನ್ನು ಕೂಡ ಅನೇಕ ಮಹಿಳೆಯರು ಕೊಟ್ಟಿದ್ದಾರೆ. ಅದೇ ರೀತಿ ಈಗ ಕೇಂದ್ರ ಸರ್ಕಾರ ಕೂಡ ಅನೇಕ 5 ಗ್ಯಾರಂಟಿಗಳನ್ನು ಕೂಡ ಇವತ್ತು ಜಾರಿಗೆ ತರಲಿಕ್ಕೆ ಈಗಾಗಲೇ ಕೊಟ್ಟಿದ್ದಾರೆ. ಒಂದು ನಾರಿ ನ್ಯಾಯ ಇರ್ಬೋದು, ಮಹಾಲಕ್ಷ್ಮಿ ಯೋಜನೆ ಅಂತ ತಿಂಗಳಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿಯನ್ನು ಬಡ ಕುಟುಂಬದ ಮಹಿಳೆಗೆ ನೇರವಾಗಿ ಅಕೌಂಟಿಗೆ ಹಾಕುವ ಮುಖಾಂತರ ಅದೊಂದು ದೊಡ್ಡ ಒಂದು ಹಣ. ಯಾಕೆಂದರೆ ಒಂದು ಮಹಿಳೆಗೆ, ಆ ಒಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಮತ್ತು ಪ್ಲಸ್ ಈ 2,000 ರೂಪಾಯಿ, ಇದೆರಡು ಸಿಕ್ಕಿದಾಗ 1,24,000 ರೂಪಾಯಿ ಸಿಗ್ತದೆ. ಅವರಿಗೆ ಎಲ್ಲ ಒಂದು ಕಷ್ಟದ ದಿನಗಳು ಹೋಗಿ ಅವರು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಮಹಿಳೆಗೆ, ಅಥವಾ ಸಣ್ಣ ಉದ್ದಿಮೆಗಳನ್ನು, ಒಂದು ಟೈಲರಿಂಗ ಅಥವಾ ಬೇರೆ ಬೇರೆ ಒಂದು ಫಾರ್ಮ್, ಚಿಕ್ಕ ಒಂದು ಕೋಳಿ ಸಾಕಣೆ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಚಿಕ್ಕ ಚಿಕ್ಕ ಉದ್ದಿಮೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮಹಿಳೆಯರೆಲ್ಲರೂ ಕೂಡ ಒಂದು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಒಂದು ದೊಡ್ಡ ಒಂದು ಹೆಜ್ಜೆ ಆಗ್ತದೆ ಅಂತ ನಮ್ಮ ಅನಿಸಿಕೆ. ಅದೇ ರೀತಿ ಯುವ ನ್ಯಾಯ ಇರ್ಬೋದು, ಕಿಸಾನ್ ನ್ಯಾಯ, ಶ್ರಮಿಕ ನ್ಯಾಯ, ಸಮಾನತೆಯ ನ್ಯಾಯ, ಇದಿಷ್ಟನ್ನು ಕೂಡ ಅದೇ ರೀತಿ ಬೇರೆ ಬೇರೆ 25 ಭರವಸೆಗಳನ್ನು ಕೊಟ್ಟಿದ್ದಾರೆ. ಸಾಲ ಮನ್ನಾ ಇರ್ಬೋದು, ಎಜುಕೇಷನ್ ಲೋನ್ ಮೇಯ್ನ್. ಏಕೆಂದರೆ ಈಗ ಅನೇಕ ವಿದ್ಯಾರ್ಥಿಗಳು ಕಲಿಬೇಕಿದೆ, ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಅದು ಬೇರೆ ಬೇರೆ BBM ಒಂದು ಸಣ್ಣ ಪುಟ್ಟ ಲೋನನ್ನು ಬ್ಯಾಂಕಲ್ಲಿ ತಗೊಳ್ತಾರೆ. ಆಗ ಅವರೊಂದು 3 ಪಟ್ಟರಷ್ಟು 4 ಪಟ್ಟರಷ್ಟು ಜಾಸ್ತಿ ಬಡ್ಡಿ ಮಕ್ಕಳು ಬ್ಯಾಂಕಿಗೆ ಕಟ್ಟಬೇಕಾಗ್ತದೆ. ಅದು ಮಕ್ಕಳಿಗೆ ತುಂಬ ಹೊರೆ ಆಗ್ತದೆ. ಅವರೊಂದು ಚಿಕ್ಕ ಪುಟ್ಟ ಕೆಲಸಕ್ಕೆ ಸೇರಿದರೂ ಕೂಡ ಆ ಹಣ ಅವರು ಬಡ್ಡಿ ಕಟ್ಟಲಿಕ್ಕೆ ಹೋಗ್ತದೆ. ಅಂಥವರಿಗೆ ಈ ಒಂದು ಎಜುಕೇಷನ್ ಲೋನ್ನ ಬಡ್ಡಿಯನ್ನು ಮನ್ನಾ ಮಾಡಿದರೆ ತುಂಬ ಮಕ್ಕಳಿಗೆ, ನಾವು ಫೀಲ್ಡಿಗೆ ಹೋಗೋ ಕೂಡ ತುಂಬ ಜನ ಹೇಳಿದ್ರು, ಅದೊಂದು ಮನ್ನಾ ಆದರೆ ನಮಗೆ ಒಂದು ಆಧಾರ ಆಗ್ತದೆ, ನಾವು ದುಡ್ಡ ಎಲ್ಲ ಹಣವನ್ನು ನಾವು ಬ್ಯಾಂಕಿಗೆ ಕಟ್ಟಬೇಕಾಗ್ತದೆ. ಅದು ಕೂಡ ಒಂದು ಯುವಕರಿಗೆ ಮತ್ತು ಮಹಿಳೆಯರಿಗೆ ಇರ್ಬೋದು, ಎಲ್ಲರಿಗೂ ಕೂಡ ಅದೊಂದು ಆಧಾರ ಆಗ್ತದೆ ಅನ್ನೋದು ನಮ್ಮ ಅನಿಸಿಕೆ. ಅದೇ ರೀತಿ ಮಹಿಳೆಯರಿಗೆ ಅನೇಕ ಜನಪರ ಯೋಜನೆ ಏನಾದರೂ ಕೊಟ್ಟದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಎಲ್ಲ ಮಹಿಳೆಯರಿಗೆ ಕೂಡ ಹಾಗೆ, ಮಹಿಳೆಯರನ್ನು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಇರ್ಬೋದು, ಬೇರೆ ಬೇರೆ ಯೋಜನೆಗಳನ್ನು, ಈಗ ಅಂಗನವಾಡಿ ಕಾರ್ಯಕರ್ತೆಯರು ಇರ್ಬೋದು, ಅಡುಗೆಯ ಒಂದು ಕಾರ್ಯಕರ್ತೆಯರು, ಇದೆಲ್ಲ ನೇಮಿಸಿದ್ದು ಕಾಂಗ್ರೆಸ್ ಸರ್ಕಾರ. ಆದ ಕಾರಣ ಅವರಿಗೆ ಕೂಡ ಈಗ ಸಂಬಳ ಕೂಡ ಅವರಿಗೆ ಗೌರವಧನವನ್ನು ಜಾಸ್ತಿ ಮಾಡ್ತೇವೆ ಅಂತ ಈಗಾಗಲೇ ಹೇಳಿದ್ದಾರೆ. ಅದನ್ನು ಕೂಡ ಖಂಡಿತವಾಗಿ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ಒಂದು ಮಹಿಳೆಯರಿಗೆ ಎಲ್ರಿಗೂ ಒಂದು ಆಧಾರ ಸ್ತಂಭವಾಗಿ ಇದೆಲ್ಲ ಕಾರಣ ಆಗ್ತದೆ ಅನ್ನೋದು ನಮ್ಮ ಅನಿಸಿಕೆ. ಆದ ಕಾರಣ ಎಲ್ಲರೂ ಕೂಡ ಮಹಿಳಾ ಮತದಾರರು ಜಾಸ್ತಿ ಇದ್ದಾರೆ. ಮಹಿಳೆಯರಿಗೆ ಹೆಚ್ಚಿನ ಯೋಜನೆಗಳನ್ನು, ಒಂದು ಗ್ಯಾರಂಟಿಗಳನ್ನು ಕೊಟ್ಟ ಕಾರಣ ಎಲ್ಲರೂ ಒಂದು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ಪೂಜಾರಿ ಅವರನ್ನು ಗೆಲ್ಲಿಸಿಕೊಡ್ಬೇಕು ಅಂತ ನಮ್ಮೆಲ್ಲರ ವಿನಂತಿ.